ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಸುನಂದ ಕುಮಾರ್. ಹೋಮ್ ಮೇಕರ್ಸ್ ವರ್ಕ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಇವತ್ತು ಆಗಸ್ಟ್ 4 ಭಾನುವಾರ 2024 ಭೀಮನ ಅಮಾವಾಸ್ಯೆ ಬಂದಿದೆ. ಈ ವ್ರತವನ್ನು ಮದುವೆ ಆಗಿರ್ತಕ್ಕಂಥ ಗೃಹಿಣಿಯರು ಜೊತೆಗೆ ಮದುವೆ ಆಗಬೇಕಾಗಿರ್ತಕ್ಕಂಥ ಹೆಣ್ಮಕ್ಳು ಸಹ ಈ ವ್ರತಾಚರಣೆಯನ್ನು ಮಾಡ್ತಾ ಹೋಗ್ತಾರೆ. ಮದುವೆ ಆಗಿರ್ತಕ್ಕಂಥ ಹೆಣ್ಮಕ್ಳು ಗಂಡನಿಗೆ ಒಳ್ಳೆ ಆರೋಗ್ಯ ಆಯಸ್ಸು ಸಿಗಲಿ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಈ ಒಂದು ವ್ರತವನ್ನು ಮಾಡ್ತಾರೆ. ಹಾಗೆ ಮದುವೆ ಆಗಬೇಕಾಗಿರೋ ಹುಡುಗಿರು ಒಳ್ಳೆ ಗಂಡ ಸಿಗಲಿ, ಒಳ್ಳೆ ಕುಟುಂಬ ಸಿಗಲಿ ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ಈ ವ್ರತವನ್ನು ಆಚರಣೆ ಮಾಡ್ತಾರೆ. ಇನ್ನು ಮಹಾಭಾರತದಲ್ಲಿ ದ್ರೌಪದಿ ಭೀಮನನ್ನು ಒಲಿಸ್ಕೊಳ್ಳೋದಕ್ಕೆ ಈ ಒಂದು ಭೀಮನ ಅಮಾವಾಸ್ಯೆ ವ್ರತವನ್ನು ಆಚರಣೆ ಮಾಡಿದ್ರು ಅನ್ನೋ ಒಂದು ಪ್ರತೀಕನೂ ಸಹ ಈ ಭೀಮನ ಅಮಾವಾಸ್ಯೆಗಿದೆ. ಇನ್ನು ಎಲ್ರಿಗೂ ಗೊತ್ತಿರೋಂಥ ವಿಚಾರ ಏನಪ್ಪ ಅಂದರೆ, ದಾಕ್ಷಾಯಿಣಿ ಯಜ್ಞಕುಂಡಕ್ಕೆ ಹಾರಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡ್ತಾಳೆ. ಇದನ್ನು ನೋಡಿದಂಥ ಪರಮೇಶ್ವರ ದೇವನಾಗಿದ್ರೂ ಸಹ ಹೆಂಡತಿಯ ಸಾವಿನಿಂದ ವೈರಾಗ್ಯ ಆಗ್ತಾನೆ. ಇದನ್ನು ಕಂಡಂಥ ದೇವತೆಗಳೆಲ್ಲ ಸೇರಿ ಮತ್ತೆ ಪಾರ್ವತಿ ಪರ್ವತರಾಜನ ಮಗಳಾಗಿ ಹುಟ್ಟುವ ಹಾಗೆ ಮಾಡ್ತಾರೆ. ಚಿಕ್ಕ ವಯಸ್ಸಿನಿಂದಲೂ ಪಾರ್ವತಿ ದೇವಿಗೆ ಶಿವನ ಮೇಲೆ ಹಾಗೆ ಕೈಲಾಸ ಪರ್ವತದ ಮೇಲೆ ಹೆಚ್ಚಿನ ಆಸಕ್ತಿ ಇರುತ್ತೆ. ಬೆಳೆದು ದೊಡ್ಡವಳಾದ್ಮೇಲೆ ಅದು ಒಲವಾಗಿ ಪರಿವರ್ತನೆ ಆಗುತ್ತೆ. ಭಸ್ಮ ಪ್ರಿಯನಾಗಿರ್ತಕ್ಕಂಥ ಪರಮೇಶ್ವರನನ್ನು ಹೋಲಿಸ್ಕೊಳ್ಳೋದಕ್ಕೋಸ್ಕರ ಕಠಿಣವಾದಂತಹ ವ್ರತಗಳನ್ನು ಆಚರಣೆ ಮಾಡಿ ತನ್ನಲ್ಲಿರೋ ದೈವಿಕತೆಯನ್ನು ಕಂಡ್ಕೋತಾಳೆ. ಅದಾದ ಬಳಿಕ ಇದೇ ಅಮಾವಾಸ್ಯೆಯ ದಿನದಂದು ಪರಮೇಶ್ವರನ ಹೆಂಡತಿಯಾಗಿ ಪರಮೇಶ್ವರನನ್ನು ಸೇರಿದ್ಲು ಅನ್ನೋ ಒಂದು ಪ್ರತೀಕವಾಗಿ ಈ ಒಂದು ಭೀಮನ ಅಮಾವಾಸ್ಯೆಯ ವ್ರತವನ್ನು ಆಚರಣೆ ಮಾಡ್ತಾ ಬಂದಿದ್ದಾರೆ. ಹಾಗೆ ನಾವು ಕೂಡ ಅಂದರೆ ಈಗಿನವರು ಸಹ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಈ ಅಮಾವಾಸ್ಯೆಯ ನಂತರ ಶ್ರಾವಣ ಮಾಸ ಶುರುವಾಗುತ್ತೆ. ಹಾಗೆ ಶುಭ ಕಾರ್ಯಗಳನ್ನು ಸಹ ಮಾಡ್ತಾ ಹೋಗ್ತಾರೆ. ಇದಿಷ್ಟು ಭೀಮನ ಅಮಾವಾಸ್ಯೆ ಬಗ್ಗೆ. ಸಾಮಾನ್ಯವಾಗಿ ಇದು ಎಲ್ರಿಗೂ ಗೊತ್ತಿರುತ್ತೆ, ಆದ್ರೂ ಬ್ರೀಫಾಗಿ ನಾನಿಲ್ಲಿ ಹೇಳಿದ್ದೀನಿ. ಈಗ ನೆಕ್ಸ್ಟ್ ವೀಡಿಯೋಗೆ ಬರ್ತಾಯಿದ್ದೀನಿ ಮತ್ತೆ. ಹಾಗೆ ನಾನಿವತ್ತು ಬೆಳಗ್ಗೆ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹೊಸಗಳೆಲ್ಲ ತೊಳ್ಕೊಂಡು ರಂಗೋಲಿ ಎಲ್ಲ ಹಾಕಿ ದೇವ್ರ ಪೂಜೆನೆಲ್ಲ ಮುಗಿಸ್ಕೊಂಡು ಹಾಗೆ ನಮ್ಮ ಯಜಮಾನರಿಗೆ ಆಯಸ್ಸು ಆರೋಗ್ಯನ ಕೊಟ್ಟು ನಮ್ಮೆಲ್ಲರೂ ಭಗವಂತ ಚೆನ್ನಾಗಿಟ್ಟಿರಲಿ ಅಂತ ಕೇಳಿಕೊಂಡು ಈ ಒಂದು ವ್ರತನ ಮಾಡಿದೆ. ಇವತ್ತು ನಾನು ತಿಂಡಿಗೆ ತರಕಾರಿ ಹಾಕಿ ತರಕಾರಿ ಪಲಾವ್ ಮಾಡ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಸಿಹಿ ಇರಲಿ ಮನೇಲಿ ಅಂದ್ಬಿಟ್ಟು ಪಾಯಸನ ಮಾಡ್ಕೊಂಡಿದ್ದೆ. ಹಾಗೆ ಸ್ವಲ್ಪ ಹೀರೆಕಾಯಿ ಇತ್ತು, ಅದರದ್ದು ಬಜ್ಜಿನೂ ಸಹ ನಾನು ಮಾಡ್ಕೊಂಡಿದ್ದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟನ್ನು ಮಾಡೋದನ್ನು ಮರಿಬೇಡಿ. ಅದ್ರ ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.